ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ಎಲ್ಲ ತಮ್ಮನ್ನೆಲ್ಲ ನೋಡ್ಕೊಂಬಂದಿದ್ದೀರಾ. ಇದು ಒಂದು ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ನಾವು ಆ್ಯಸ್ ಯೂಶುವಲ್ ರಾಯರ ಮಠಕ್ಕೆ ಬಂದಿದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು, ರಾಯರ ಮಠದಲ್ಲೂ ಸಹ ದೀಪಾವಳಿ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ನೆಲ್ಲ ಹಾಕಿ ಸೆಟ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇವಾಗ ನಾವು ಸ್ವಲ್ಪ ಹೊತ್ತು ರಾಯರ ಮಠದಲ್ಲಿ ಕೂತ್ಕೊಂಡು ನಂತರ ಸ್ವಲ್ಪ ಕೆಲಸಗಳಿದೆ, ಸ್ವಲ್ಪ ಐಟಮ್ಸ್ಗಳನ್ನ ತಗೊಳಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆದ ನಂತರ ನಾವು ಹೊರಡ್ತೀವಿ. ಆ್ಯಂಡ್ ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾವು ನೆಕ್ಸ್ಟು ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಹಾಗೆ ರಾಯರ ಮಠದಿಂದ ನಾನು ನನ್ನ ಮೊಬೈಲ್ ಸ್ವಲ್ಪ ರಿಪೇರಿ ಆಗಿಬಿಟ್ಟಿದ್ದು, ನಮ್ಮ ಪಾಪು ನನ್ನ ಮೊಬೈಲ್ನ ಎತ್ತಿ ಹೊಡೆದಾಕ್ಬಿಟ್ಟಿದ್ಲು. ಸೊ ಸ್ವಲ್ಪ ಓಪನ್ ಆಗಿಬಿಟ್ಟಿದೆ ಸೈಡ್ನಲ್ಲಿ. ಸೊ ಅದನ್ನು ಸ್ವಲ್ಪ ಗಮ್ಮ ಹಾಕಿಸ್ಕೊಂಡು ಹೋಗಬೇಕಿತ್ತು. ಸೊ ಟೈಮಿಂಗ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗೆ ಸ್ವಲ್ಪ ಟೆಂಪರ್ ಗ್ಲಾಸ್ನ ಕೂಡ ಹಾಕ್ಸೋದಿತ್ತು. ನನ್ನ ಒಂದು 2 ಮೊಬೈಲ್ಗೂ ಟೆಂಪರ್ ಗ್ಲಾಸ್ನ ಹಾಕ್ಸೋದಿತ್ತು. ಏನಿಲ್ಲ, ನಮ್ಮ ಪಾಪು ಎತ್ತಿ ಬಿಸಾಕ್ತಾ ಇರ್ತಾಳೆ. ಸೊ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ನಾನು ಕೂಡ ಮೊಬೈಲ್ನ ತೊಗೊಳೋದು ಪ್ಲ್ಯಾನಿಂಗ್ ಇದೆ. ನೋಡೋಣ ಯಾವಾಗ ತೊಗೊಳಕ್ಕಾಗುತ್ತೋ ಅವಾಗ ತೊಗೋಬೇಕು. ಸೊ ಅದಾದ ನಂತರ ನಾವು ಇಲ್ಲಿ ಸ್ವಲ್ಪ ದೀಪಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಂದು ಶಾಪ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ವೆರೈಟಿ ದೀಪಗಳ ಕಲೆಕ್ಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಮುಂಚೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ದೀಪನ ಹಚ್ಚಬೇಕಾಗಿತ್ತು, ಬಟ್ ಇದು ಆಚೆ ಇಟ್ಟರೆ ಆರೋಗ್ಬಿಡ್ತಾಯಿತ್ತು ದೀಪಗಳು. ಬಟ್ ಇವಾಗ ಆ ಥರ ಎಲ್ಲ ನೋಡಿ, ಎಲ್ಲ ಶೆಲ್ದು, ಬ್ಯಾಟ್ರಿದು, ಹಾಗೆ ಇವಾಗ ನೀರನ್ನು ಕೂಡ ಹಾಕಿ ದೀಪಗಳನ್ನು ಉರಿಸ್ಬೋದು. ಅಷ್ಟು ಚೆನ್ನಾಗಿ ದೀಪಗಳು ಬಂದಿದೆ. ತುಂಬ ವೆರೈಟಿ ಕಲೆಕ್ಷನ್ಸ್ ಇತ್ತು, ಬಟ್ ನಾನು ಜಾಸ್ತಿ ತೊಗೊಳ್ಳಿಲ್ಲ. ಒಂದು 2 ಜೊತೆ ದೀಪನ ನಾನು ತೊಗೊಂಡೆ. ಆ್ಯಂಡ್ ಇದು ಬಂದ್ಬಿಟ್ಟು ಲೋಟಸ್ ಫ್ಲವರ್ ಡಿಸೈನಲ್ಲಿತ್ತು ಇದೊಂದು ದೀಪ. ಬಟ್ ಇದು ಜಸ್ಟ್ ನೋಡಿದಷ್ಟೇ, ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಸೊ ಒಂದು ಫುಲ್ ಮನೆ ಮುಂದೆ ಹೆಂಗೆ ಇಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸಿಂಪಲಾಗಿ 2 ದೀಪಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇದು ನೋಡೋಕ್ಕೆ ಸಖತ್ ಬ್ಯೂಟಿಫುಲ್ ಆಗಿತ್ತು ಆ ಲೋಟಸ್ದು ದೀಪ. ಹಾಗೆಯೇ ನಾನು ಇವಾಗ ಸೆಕೆಂಡ್ ಏನು ತೋರಿಸ್ದೆ ಆ ಒಂದು ದೀಪನ ನಾನು ತೊಗೊಂಡಿದ್ದೀನಿ. ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ದೀಪಗಳ ಕಲೆಕ್ಷನ್ಸು. ಬಟ್ ಎಣ್ಣೆ ಹಾಕಿ ಹಚ್ಚೋದು ಕೂಡ ಅದೇ ಶ್ರೇಷ್ಠ ಅಂತ ಹೇಳ್ತಾರೆ. ಬಟ್ ಏನು ಅಂತಂದರೆ, ಈ ಗಾಳಿ ಮಳೆ ಬಂದುಬಿಟ್ರೆ ಅದು ಜಾಸ್ತಿ ಹೊತ್ತು ಉರಿಯೋದಿಲ್ಲ. ಸೊ ಅದಷ್ಟೇ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ದೀಪಗಳಿಗೆ ಎಣ್ಣೆನ ಹಾಕಿ ದೀಪವನ್ನು ಹಚ್ಚೋದೇ ಶ್ರೇಷ್ಠ. ಸೊ ಅಲ್ಲಿಂದ 2 ಜೊತೆ ದೀಪನ ತಗೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಸ್ವಲ್ಪ ರೋಡ್ನಲ್ಲೆಲ್ಲ ಪಟಾಕಿಗಳು ಹೊಡಿತಾ ಇದ್ರು. ನಮ್ಮ ಪಾಪುಗೆ ನಾವು ತೋರಿಸ್ತಾ ಇದ್ವಿ. ಫ್ಲವರ್ ಪಾಟ್ ಮತ್ತು ನೋಡಿ ಇದು ಭೂಚಕ್ರ ಎಲ್ಲ ಹಚ್ಚಿದ್ದಾರೆ. ಸೊ ಅವಳು ಸ್ವಲ್ಪ ನೋಡ್ತಾ ಇದ್ಲು. ಅವಳಿಗೆ ಸ್ವಲ್ಪ ಗೊತ್ತಿಲ್ಲ ಇದು ಯಾವ ಥರ ಏನು ಅಂದ್ಬಿಟ್ಟು ಅವಳು ನೋಡ್ತಾ ಇದ್ಲು ಪಟಾಕಿನ. ಅವಳಿಗೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಿದ್ದರಿಂದ ಅವಳು ನೋಡ್ತಾ ಇದ್ಲು, ಏನೋ ಹೊಡಿತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ನೋಡುತ್ತಕ್ಕೂ ಬರೀ ಪಟಾಕಿ ಹಿಂದಿನ ದಿನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಂತರ ನಾವು ಇವಾಗ ಇನ್ನೊಂದು ಸ್ವಲ್ಪ ಐಟಮ್ಸ್ನ ತೊಗೊಳೋದಿತ್ತು. ಒಂದವೇ ಶನಿದೇವರ ಒಂದು ದೇವಸ್ಥಾನ ಕಾಣಿಸ್ತು. ಸೊ ತುಂಬ ದಿನ ಆಗೋಗಿತ್ತು ನಾವು ಒಂದು ಶನಿದೇವರ ಟೆಂಪಲ್ಗೆ ಬಂದು. ಸೊ ಹಾಗೆ ಒಳಗಡೆ ಬಂದು ಸ್ವಲ್ಪ ದರ್ಶನ ತೊಗೊಂಡು ಸ್ವಲ್ಪ ಕೂತ್ಕೊಂಡು ಅದಾದ ನಂತರ ನಾವು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಬಿಗ್ ಡೇ ಶಾಪಿಂಗ್ ಅಂತ ಹೇಳಿಬಿಟ್ಟು ಆ ಒಂದು ಬಿಗ್ ಡೇ ಒಂದು ಶಾಪಿಂಗ್ ಮಾಲ್ಗೆ ನಾವು ಬಂದಿದ್ದೀವಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಇಲ್ಲಿ ತುಂಬ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಒಂದು ಐಟಮ್ಸ್ಗಳು ಸಿಗುತ್ತೆ. ಆ್ಯಂಡ್ ನಮ್ಮ ಪಾಪುಗೆ ನಾನು ಒಂದು ಸೈಕಲ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವಳಿಗೆ ಪಾಪ ಬೋರು, ಬೆಳೀತಾ ಇರೋ ಮಕ್ಕಳಿಗೆ ಏನಾದರೂ ವೆರೈಟಿ ಆಟ ಸಾಮಾನುಗಳು ಕೊಡಿಸಿದ್ರೆ ಸ್ವಲ್ಪ ಅವಕ್ಕೂ ಎಂಜಾಯ್ ಮಾಡ್ತವೆ. ಸೊ ಹೀಗಾಗಿ ಅವಳಿಗೆ ತೋರಿಸ್ತಾ ಇದ್ದೆ. ಬಟ್ ಅವಳಿಗೆ ತುಂಬ ಖುಷಿ ಆಗೋಯಿತು ಆ ಸೈಕಲ್ ಮೇಲೆ ಕುತ್ಕೊಂಡಿರೋದು. ನೋಡೋಣ ಒಂದು ಸ್ವಲ್ಪ ದಿನ ಆದಮೇಲೆ ಅವಳಿಗೂ ಕೂಡ ಒಂದು ಹೊಸ ಸೈಕಲ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳು ಬೆಳೀತಾ ಇರೋ ಮಕ್ಕಳಿಗೆ ಒಂದೇ ಥರ ಆಟ ಸಾಮಾನಲ್ಲಿ ಆಟ ಆಡೋದು ಅವಕ್ಕೂ ಬೋರ್ ಹೊಡೆಯುತ್ತೆ. ಸೊ ಸ್ವಲ್ಪ ವೆರೈಟಿ ಎಕ್ಸ್ಪೆಕ್ಟ್ ಮಾಡ್ತವೆ. ಸೊ ಹೀಗಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವಳಿಗೆ ಶೂಸ್ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಯಾವಾಗಲೂ ನಾವು ಪಾರ್ಕಲ್ಲಿ ವಾಕಿಂಗ್ ಹೋಗ್ತೀವಲ್ಲ, ಸೊ ಅವಳನ್ನ ಎತ್ಕೊಂಡು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಿತ್ತು. ಸೊ ಅವಳಿಗೂ ಕೂಡ ರೂಢಿ ಆದಂಗೆ ಆಗುತ್ತೆ, ರೂಢಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಶೂಸ್ನ ತೊಗೊಳ್ತಾ ಇದ್ದೀವಿ. ಅದು ತುಂಬ ಸೌಂಡ್ ಬರ್ತಿರೋದ್ರಿಂದ ಅವಳಿಗೆ ಸ್ವಲ್ಪ ಖುಷಿಯಾಗಿಬಿಟ್ಟಿದೆ. ಸೊ ನೋಡಿ ಹಾಕೊಂಡು ಹೆಂಗೆ ಓಡಾಡ್ತಾ ಇದ್ದಾಳೆ ಅಂತ. ಅವಳಿಗೆ ಯಾವಾಗಲೂ ಒಂದು ಬಟ್ಟೆದು ಶೂಸ್ ಮಾತ್ರನೇ ನಾವು ಹಾಕ್ತಾ ಇದ್ದಿದ್ದು. ಸೊ ಹೀಗಾಗಿ ಸ್ವಲ್ಪ ಅವಳಿಗೂ ನಡೆಯೋಕ್ಕೆ ಅಭ್ಯಾಸ ಮಾಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಶೂಸ್ನ ತೊಗೊಂಡ್ವಿ. ಹಾಗೆ ಸ್ವಲ್ಪ ಬ್ರಷ್ಗಳು ಬೇಕಿತ್ತು. ಸೊ ಬಾತ್ರೂಮ್ ಬ್ರಷಸ್ಸು, ಕೆಲವೊಂದು ಮನೆಗೆ ಬೇಕಾಗಿರೋ ಥಿಂಗ್ಸ್ ಬೇಕಿತ್ತು. ಸೊ ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ. ಇಲ್ಲಿ ಕ್ಲಿಪ್ಸ್ ಬೇಕಿತ್ತು, ಬಟ್ಟೆ ಒಣಗಾಕೋಕ್ಕೆ ಕ್ಲಿಪ್ಸು, ಕೆಲವೊಂದು ಐಟಮ್ಸ್ ಬೇಕಿತ್ತು. ಆ್ಯಂಡ್ ಇಲ್ಲಿ ಸ್ವಲ್ಪ ಎಲ್ಲ ಡಿಸ್ಕೌಂಟ್ ಹಾಕಿಯೇ ಕೊಡ್ತಾರೆ. ಒಳ್ಳೊಳ್ಳೆ ಕ್ವಾಲಿಟಿ ಐಟಮ್ಸ್ಗಳು ಸಿಗುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಆ್ಯಂಡ್ ಫೈನಲಿ ಸ್ವಲ್ಪ ಜಾಸ್ತಿ ಐಟಮ್ಸ್ ತೊಗೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಒಂದು ಅಮೌಂಟ್ನೇ ಡಿಸ್ಕೌಂಟ್ ಕೊಡ್ತಾರೆ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಬಟ್ ಎಲ್ಲ ಥರ ಏನು ರಿಕ್ವೈರ್ಮೆಂಟ್ ಇರುತ್ತೋ, ಕಿಚನ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಇದರಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ತುಂಬಾ ಇಲ್ಲಿ ಬಂದುಬಿಟ್ರೆ ಅಂತೂ ಏನಿಲ್ಲ ಅಂದರೆ ಚೆನ್ನಾಗಿ ದುಡ್ಡು ಇಟ್ಕೊಂಬರ್ಬೇಕು. ನೋಡಿದೆಲ್ಲ ತೊಗೋಬೇಕು ಅಂತ ಅನಿಸುತ್ತೆ.
ಬಟ್ ಚೆನ್ನಾಗಿರುತ್ತೆ. ಈಗ ಡಿ ಮಾರ್ಟ್ಗೆಲ್ಲ ಹೋಗ್ತೀವಲ್ಲ, ಸೊ ಅಲ್ಲೆಲ್ಲ ಏನೇನು ಸಿಗುತ್ತೋ ಅದೇ ಥರ ಸೇಮು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನಮ್ಮ ಮನೆ ಹತ್ರನೇ ಇರುವಂಥದ್ದು ಇದು. ಫೈನಲಿ ಒಳ್ಳೆ ಡಿಸ್ಕೌಂಟನ್ನೇ ಮಾಡಿ ಕೊಡ್ತಾರೆ. ಸೊ ಹೀಗಾಗಿ ಜಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ಬಿಡೋಣ ಅಂತ ಲಾಸ್ಟ್ ವೀಡಿಯೋ ಮಾಡಿದ್ದೀನಿ ಕೂಡ. ಸೊ ಕೆಲವೊಂದು ಐಟಮ್ಸ್ಗಳು ಮಾತ್ರನೇ ತೊಗೊಂಡಿದ್ದು, ಬಟ್ ಕೆಲವೊಂದು ಐಟಮ್ಸ್ ಕಾಸ್ಟ್ಲಿ ಕೂಡ ಇದೆ ಇಲ್ಲಿ. ಸೊ ಯಾವ್ದ್ಯಾವ್ದು ಬೇಕೋ, ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮಾತ್ರನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಡಸ್ಟ್ಬಿನ್ ಕೂಡ ಬೇಕಿತ್ತು ಮನೆಗೆ. ಒಂದು ಥಿಂಗ್ಸ್ಗಳನ್ನ ತೊಗೊಂಡು ಈಗ ನಾವು ಲಿಫ್ಟ್ನಲ್ಲಿ ಕೆಳಗಡೆ ಹೊರಡ್ತಾ ಇದ್ವಿ. ಸೊ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡ್ವಿ. ಹಾಗೆಯೇ ಸ್ವಲ್ಪ ಸ್ವೀಟ್ ಬಾಕ್ಸ್ ಕೂಡ ತೊಗೊಳ್ಳೋದಿತ್ತು. ಸೊ ಇಲ್ಲಿ ಎಲ್ಲ ಸ್ವಲ್ಪ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಹಾಕಿದ್ದಾರೆ. ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ, ದೀಪಾವಳಿ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಬೈ ಒನ್ ಗೆಟ್ ಒನ್ ಕೂಡ ಇತ್ತು. ಆ್ಯಂಡ್ ಹಾಗೆಯೇ ಆಚೆಗಡೆ ನಾವು ಸ್ವಲ್ಪ ಊಟನ ಮುಗಿಸ್ಕೊಂಡು ಸ್ನ್ಯಾಕ್ಸ್ನ ತಿನ್ಕೊಂಡು, ಅದೇ ಪಾನಿಪುರಿ ಮತ್ತು ಒಂದು ಗೋಬಿ ತಿನ್ಕೊಂಡು ನಾವು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಲೇಟ್ ಬೇರೆ ಆಗೋಗಿತ್ತು, 9:30 ಆಗೋಗಿತ್ತು. ಇನ್ನು ಮತ್ತೆ ನಾಳೆನೇ ಹಬ್ಬ ಇರೋದ್ರಿಂದ ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ನೋಡಿ. ನಮ್ಮ ಪಾಪು ಇಲ್ಲಿ ಶೂಸ್ ಹಾಕ್ಕೊಂಡು ಅವಳನ್ನ ವಾಕ್ ಮಾಡಿಕೊಂಡೆ ಕರ್ಕೊಂಡು ಬಂದು ಮನೆ ಹತ್ರ ನೋಡಿ, ಮನೆಯೆಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ಮನೆ ಆಚೆ. ಸೊ ಫ್ರೆಂಡ್ಸ್, ಇವಾಗಷ್ಟೇ ಆಚೆ ಹೋಗಿ ಎಲ್ಲ ಸ್ವಲ್ಪ ಐಟಮ್ಸ್ಗಳು ತೊಗೊಂಡು ಬಂದಾಯಿತು. ಸೊ ಇವಾಗ ನಾವು ಏನೇನು ತೊಗೊಂಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಹಾಗೆ ನಮ್ಮ ಪಾಪುಗೆ ಇದೊಂದು ಶೂ ತೊಗೊಂಡಿದ್ವಲ್ಲ, ಸೌಂಡ್ ಬರೋಂಥ ಶೂ ತೊಗೊಂಡಿದ್ವಲ್ಲ, ಅವಳು ಹಾಕೊಂಡು ಮನೆಯೆಲ್ಲ ಇವಾಗ ಓಡಾಡ್ತಾ ಇದ್ಲು ಆಚೆಗಡೆ ಎಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾವು ಆಚೆಯಿಂದ ಕೆಲವೊಂದು ದೀಪಗಳನ್ನ ತೊಗೊಂಡ್ವಲ್ಲ, ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಫ್ರೆಂಡ್ಸ್ ನೋಡಿ, ಇದು ಆಫ್ ಆ್ಯಂಡ್ ಆನ್ ಈ ಥರ ಶೆಲ್ದು ನೋಡಿ, ಆಫ್ ಮಾಡೋದು ಆನ್ ಮಾಡೋದು. ಆ್ಯಂಡ್ ಇದು ಫ್ರೆಂಡ್ಸ್, ಇದು ನೀರು ಹಾಕೋದು ನೋಡಿ, ಎಣ್ಣೆ ಇಲ್ಲ, ಜಸ್ಟ್ ನೀರು ಹಾಕಿದ್ರೆ ಈ ಥರ ದೀಪ ಆನ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಯಿಲ್ ಏನು ಹಾಕೋದಿಲ್ಲ ಇದರಲ್ಲಿ, ಜಸ್ಟ್ ನೋಡಿ ನೀರು ಹಾಕಿರೋದು ಕಾಣಿಸ್ತಾ ಇದೆಯಾ ನೋಡಿ, ನೀರು ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಬೆಟರು. ಈ ಥರ ನೀರಿಗೇನು ಬರ ಇಲ್ಲ, ನೀರು ಎಷ್ಟು ಬೇಕಾದರೂ ಹಾಕ್ಬೋದು. ಎಣ್ಣೆಗೆ ಸ್ವಲ್ಪ ಕಷ್ಟ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇವಾಗ ನೀರನ್ನ ನಾವು ತೆಗೆದುಬಿಟ್ರೆ ಆಫ್ ಆಗಿ ಹೋಗುತ್ತೆ. ಸೊ ಇವಾಗ ನೀರನ್ನ ಹಾಕಿದ್ರೆ ಆನ್ ಆಗುತ್ತೆ ನೋಡಿ. ಒಂದು ಸ್ವಲ್ಪ ನೀರಿದ್ರೂ ಅಂಟ್ಕೊಳ್ಳುತ್ತೆ, ಬಟ್ ಇದು ಇಲ್ಲಿ ಫುಲ್ಲು ಡ್ರೈ ಇತ್ತು ಅಂತಂದರೆ ಆಫ್ ಆಗೋಗುತ್ತೆ. ಇಷ್ಟು ಚೆನ್ನಾಗಿದೆ ನೋಡಿ, ಏನೇನು ಕಂಡುಹಿಡಿತಾರೆ ನೋಡಿ ನಮ್ಮ ಜನಗಳು. ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಹಾಗೆ ನೋಡಿ, ಇದು ಬ್ಯಾಟ್ರಿದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ, ಇಷ್ಟು ಚೆನ್ನಾಗಿ ಆನ್ ಆಗುತ್ತೆ ನೋಡಿ, ಎಷ್ಟು ಕ್ಯೂಟಾಗಿದೆ ನೋಡಿ. ಇದೊಂದು ಸೀರಿಯಲ್ ಸೆಟ್ ತೊಗೊಂಡಿರೋದು, ಲೈಟಿಂಗ್ಸು ಇಷ್ಟು ತೊಗೊಂಡ್ವಿ ನೋಡಿ ಫ್ರೆಂಡ್ಸ್. ಹಾಗೆ ಇದೊಂದು ತೊಗೊಂಡಿದ್ದೀವಿ, ಸೊ ಮನೆ ಆಚೆ ಹಾಕೋಣ ಅಂತ ಹೇಳಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮನೆ ಆಚೆ ಹಾಕಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಹಾಗೆ ಇದಕ್ಕೆ ಬಟನ್ ಕೊಟ್ಟಿದ್ದಾರೆ ನೋಡಿ. ಇದು ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬ್ಲಿಂಕ್ ಆಗುತ್ತೆ, ಎಷ್ಟು ಚೇಂಜ್ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಲೈಟ್ ಆಫ್ ಮಾಡಿ ಒಂದು ದೀಪನ ಹಚ್ಚಿದ್ದೀನಿ, ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಕತ್ತಲಲ್ಲಿ ಉರಿಸಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಹಾಗೆಯೇ ನಮ್ಮ ಚಂದನ ಇಲ್ಲಿ ಸೀರಿಯಲ್ ಸೆಟ್ನ ಆಚೆಗಡೆ ಮನೆ ಬಾಗಿಲಿಗೆ ಹಾಕ್ತಾ ಇದ್ದಾಳೆ. ಸೊ ಇವಾಗಲೇ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಬಟ್ ನಾವೇನು ಅಂದ್ಕೊಂಡಿದ್ವಿ, ಬಟ್ ಮಳೆ ಬಂದ್ಬಿಡ್ತು ದೀಪಾವಳಿ ಹಬ್ಬದ ದಿನ. ಅದೇ ಸ್ವಲ್ಪ ಬೇಜಾರು. ಮಳೆ ಬಂದರೆ ಏನೂ ಪಟಾಕಿನೂ ಜಾಸ್ತಿ ಹೊಡಿಯೋಕ್ಕಾಗಲ್ಲ, ಆಚೆ ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ, ಅದೊಂದೇ ಬೇಜಾರಾಯಿತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಕಲರ್ ಲೈಟಿಂಗ್ಸ್ ಮನೆ ಮುಂದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ಹಾಗೆ ನೋಡಿ, ಇಲ್ಲಿ ದೇವ್ರ ಮುಂದೆ 2 ಇಟ್ಟಿದ್ದೀನಿ, ಲೈಟ್ನೆಲ್ಲ ಆಫ್ ಮಾಡಿ ಇಟ್ಟಿರೋದು. ಹಾಗೆ ನಾನು ಇಲ್ಲಿ ರೀಲ್ಸ್ ಕೂಡ ಮಾಡ್ತಾಯಿದ್ದೀನಿ, ಅದನ್ನು ನಮ್ಮ ಚಂದನ ವಿಡಿಯೋ ಮಾಡಿಬಿಟ್ಟಿದ್ದಾಳೆ. ಆ್ಯಂಡ್ ಹಾಗೆ ನೋಡಿ, ನೀರು ಹಾಕಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ತೋರಿಸಿದ್ದೀನಿ ಕೂಡ ನೋಡಿ. ನೀರು ಹಾಕಿದ್ರೆ ಎಷ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ. ಈ ಥರ ತೊಗೊಂಡು ಬಂದು ಇಟ್ಕೊಂಡಿರಬೇಕು ಎಮರ್ಜೆನ್ಸಿಗೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನು ನಾನು ಶಾರ್ಟ್ಸ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಆ್ಯಂಡ್ ಹಾಗೆ ಇದು ಮಾತ್ರ ಅಲ್ದಿರ ತುಂಬ ಇನ್ನೂ ವೆರೈಟಿ ಕಲೆಕ್ಷನ್ಸ್ ಇದೆ. ದೀಪ ಏನೇನೆಲ್ಲ ಬಂದ್ಬಿಟ್ಟಿದೆ. ಸೊ ನೋಡಿದ್ದೆಲ್ಲ ತೊಗೋಬೇಕು ಅಂತ ಅನಿಸುತ್ತೆ. ತುಂಬ ವೆರೈಟಿ ಡಿಸೈನ್ ಕಲೆಕ್ಷನ್ಸ್ ಕೂಡ ಇದೆ ಶಾಪ್ನಲ್ಲೆಲ್ಲ.
ಸೊ ನಾವು ತೊಗೊಂಡಿದ್ದು ಜಸ್ಟ್ ಇದು 2 ದೀಪಗಳ ಸೆಟ್ನ ಮಾತ್ರ. ಯಾಕಂದರೆ ಎಣ್ಣೆ ಹಾಕಿದ್ರೆ ಅದು ಜಾಸ್ತಿ ಹೊತ್ತು ಉರಿಯೋದಿಲ್ಲ, ಮಳೆ ಗಾಳಿಗೆಲ್ಲ ಆಫ್ ಆಗಿ ಹೋಗ್ಬಿಡುತ್ತೆ. ಸೊ ದೀಪ ಹಚ್ಚಿದಂಗೆ ಅನಿಸಲ್ಲ. ಬಟ್ ಇದನ್ನು ನಾವು ಈವ್ನಿಂಗ್ 6 ಗಂಟೆಗೆ ಹಚ್ಚಿ ಇಟ್ಟಿದ್ದು, ಬಟ್ ತುಂಬ ಹೊತ್ತು ಉರಿತಾ ಇತ್ತು ದೀಪ. ಚೆನ್ನಾಗಿದೆ ದೀಪ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನೈಟ್ ಹೊತ್ತು ಇದು ಏನು ತಗೊಂಡಿದ್ದೀವಿ ಅಂತ ತೋರ್ಸೋದಕ್ಕಾಗಲಿಲ್ಲ, ಸೊ ಕತ್ಲಾಗಿದ್ದರಿಂದ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಅದೇ ಅಲ್ಲಿ ಐಟಮ್ಸ್ ತೊಗೊಂಡ್ವಲ್ಲ ಶಾಪ್ಸ್ನಲ್ಲಿ, ಇದೊಂದು ಕೆಲವೊಂದು ತರಕಾರಿ ಐಟಮ್ಸ್ ತೊಗೊಂಡ್ವಿ. ಆ್ಯಂಡ್ ಸ್ವಲ್ಪ ಅಲ್ಲೇ ನಿಮಗೆ ತೋರಿಸ್ದಾಗೇ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡಿದ್ವಿ. ಆ್ಯಂಡ್ ಸ್ವೀಟ್ಸ್ ಕೂಡ ಆಫರ್ ಇದ್ದಿದ್ದರಿಂದ ಬೈ 1 get 1 ಒಂದು ಸ್ವೀಟ್ ಬಾಕ್ಸಸ್ನ ತೊಗೊಂಡ್ವಿ. ಇದಿಷ್ಟು ನಾವು ತೊಗೊಂಡು ಬಂದಿರೋವಂಥದ್ದು ದೀಪಾವಳಿ ಹಬ್ಬಕ್ಕೆ. ಬಟ್ ನಾಳೆ ನೋಡಬೇಕು, ದೀಪಾವಳಿ ಹಬ್ಬಕ್ಕೆ ಮಳೆ ಬಂದುಬಿಟ್ರೆ ಹೇಳ್ದಾಗನೇ ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಪಟಾಕಿ ಕೂಡ ಏನು ಅಷ್ಟೊಂದು ಇಂಟ್ರೆಸ್ಟಾಗಿ ಹೊಡಿಯೋದಕ್ಕಾಗಲ್ಲ. ಆ್ಯಂಡ್ ಆಚೆ ಕೂಡ ಹೋಗೋದಕ್ಕೆ ಮೂಡಿರಲ್ಲ. ಅದೊಂದೇ ಪ್ರಾಬ್ಲಮ್. ಮನೇಲಿ ಮಾತ್ರ ನಾವು ಸಿಂಪಲಾಗಿ ಪೂಜೆ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇದಿಷ್ಟು ಐಟಮ್ಸ್ಗಳನ್ನ ನಾವು ತೊಗೊಂಡಿದ್ದಷ್ಟೇ. ಕೆಲವೊಂದು ನೆಸಸರಿ ಐಟಮ್ಸ್ ಏನು ಬೇಕಾಗಿತ್ತು ಅದಷ್ಟು ನಾವು ತೊಗೊಂಡು ಬಂದಿರೋ ಅಂಥದ್ದು. ಆ್ಯಂಡ್ ಹಾಗೆ ನಾನು ಈ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಹಾಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.